ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಏನು ವಿಷಯ ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ರೀಸೆಂಟಾಗಿ ತಿರುಪತಿ ಟಿಕೆಟ್ಸ್ ಬುಕ್ ಮಾಡಿದ್ದೆ. ಸೊ ಬುಕ್ ಮಾಡಿದಾಗ ತುಂಬ ಕಡಿಮೆ ಟೈಮಲ್ಲಿ ನಾವು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಟಿಕೆಟ್ಸ್ ಹೇಗೋ ಸಿಕ್ತು. ಆ ಟಿಕೆಟ್ಸ್ ಯೂಸ್ ಮಾಡಿಕೊಂಡು TTD ವೆಬ್ಸೈಟ್ ಹೋಗಿ ನಾನು ಟಿಕೆಟ್ಸ್ ಬುಕ್ಕಿಂಗ್ ಮಾಡಿದೆ. ಸೊ ಇದೇ ಒರಿಜಿನಲ್ ವೆಬ್ಸೈಟ್. ಸೊ ಇಲ್ಲಿ ನಾವು ಆನ್ಲೈನ್ ಸರ್ವಿಸಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಲೋಡ್ ಆಗಲಿಕ್ಕೆ. ಸೊ ಇಲ್ಲಿ ನಾನು ಸರ್ವದರ್ಶನ ಟಿಕೆಟ್, ತುಂಬ ವೆರೈಟಿ ಆಫ್ ಟಿಕೆಟಿಂಗ್ ಸರ್ವಿಸಸ್ ಇರುತ್ತೆ. ಸೊ ದರ್ಶನ್ ಅಂತ ಸೆಲೆಕ್ಟ್ ಮಾಡಿದಾಗ ಸೊ ನಮಗಿಲ್ಲಿ ಮೋರ್ ಸರ್ವಿಸಸ್ ಅಂತ ಕೊಟ್ಟಾಗ ನಮಗಿಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನಂ, ಬಟ್ ಇಲ್ಲಿ ಬ್ರ್ಯಾಕೆಟಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಅಮ್ಮಾವರಿ ಟೆಂಪಲ್ ಅಂತ ಇರುತ್ತೆ, ಅದಲ್ಲ. ಬಟ್ ಇನ್ನೊಂದಿದೆ ಸ್ಪೆಷಲ್ ಎಂಟ್ರಿ ದರ್ಶನಂ ಅಂತ, ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಸ್ಪೆಷಲ್ ಎಂಟ್ರಿ ದರ್ಶನ. ಸೊ ಇದು ಫಸ್ಟ್ ಕೇಳುತ್ತೆ ಲಾಗಿನ್. ಸೊ ಲಾಗಿನ್ ಕೊಟ್ಟು ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು, ಒಂದು OTP ಬರುತ್ತೆ. ಸೊ ಅದರ ಲಾಗಿನ್ ಆಗಿ ನೀವು ಟಿಕೆಟ್ನ ರಿಜಿಸ್ಟರ್ ಮಾಡ್ಬೋದು. ಈ ಥರ OTP ಕೇಳುತ್ತೆ. ಸೊ ಇದಕ್ಕೆ ತುಂಬ ಜನ ಕಾಯ್ಕೊಂಡು ಕೂತಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಟಿಕೆಟ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ ನೋಡಿ. ಯಾವಾಗಲೂ ಈ ಥರ ಸ್ಲಾಟ್ಸ್ ಬುಕ್ ಅಂತಾನೆ ಇರುತ್ತೆ. ಬಟ್ ಯಾವಾಗಲೂ ಅವರು ಈ ಥರ ನೋಟಿಫಿಕೇಶನ್ ಏನು ಕೊಡ್ತಾರೋ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಡೇಟಿಗೆ ಈ ಥರ ಬುಕ್ಕಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಅದೇ ಟೈಮ್ಗೆ ಕರೆಕ್ಟಾಗಿ ವೆಯ್ಟ್ ಮಾಡ್ತಾ ಇದ್ರೆ ನಿಮಗೆ ಸ್ಲಾಟ್ಸ್ ಸಿಗುತ್ತೆ. ಸೊ ನನಗೆ ಸೆಪ್ಟೆಂಬರ್ 21 ಸ್ಲಾಟ್ ಸಿಕ್ಕಿತ್ತು. ಸೊ ನಾನೇನು ಮಾಡಿದೆ, ಸೊ ಬುಕ್ಕಿಂಗ್ ಹಿಸ್ಟ್ರಿ ಹೋಗ್ಬಿಟ್ಟು ನಾವಿಲ್ಲಿ ನೋಡಿ ಈ ಥರ ಡೀಟೇಲ್ಸ್, ಲೈಕ್ ನಾವು ಬುಕ್ ಮಾಡಿದೆ, ಈ ಥರ ಬುಕ್ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನಾನು ಈ ಥರ ಟಿಕೆಟ್ಸ್ ಬುಕ್ ಮಾಡಿದಾಗ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಅಕಾಮಡೇಷನ್ ತೊಗೋಬೋದು. ಬಟ್ ಏನಾಯ್ತು ಅಂತಂದರೆ, ಇದು ಎಷ್ಟು ಸರಿ ಟ್ರೈ ಮಾಡಿದ್ರು ನನಗೆ ಅಕಾಮಡೇಷನ್ ಸಿಗ್ತಿರ್ಲಿಲ್ಲ. ಸೊ ಫೇಲ್ಡ್ ಅಥವಾ ಇನ್ನೊಂದೇನೋ ಎರರ್ ಬರ್ತಾಯಿತ್ತು. ಸೊ ಅಕಾಮಡೇಷನ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನನಗೆ ಅಕಾಮಡೇಷನ್ ಸಿಕ್ಕಿರಲಿಲ್ಲ. ಸೊ ನಾನೇನು ಮಾಡಿದೆ, ತುಂಬ ಸರಿ ಅದು ಒಂದು ನೀವು ಇವತ್ತು ಬುಕ್ ಮಾಡಿದ್ರಿ ಟಿಕೆಟ್ಸ್ನ ಅಂತ ಅಂದರೆ ಮಧ್ಯಾಹ್ನ 3 PM ನಾವು ಅಕಾಮಡೇಷನ್ ಕೂಡ ಬುಕ್ ಮಾಡ್ಬೋದು. ಸೊ ಆವಾಗಲೇ ಕರೆಕ್ಟ್ ಟೈಮಲ್ಲಿ ನೀವು ಲಾಗಿನ್ ಆಗಿ ಬುಕ್ ಮಾಡಬೇಕು, ಇಲ್ಲಾಂದ್ರೆ ಆಮೇಲೆ ಸಿಗೋದಿಲ್ಲ. ಜಸ್ಟ್ ವಿತಿನ್ ಫ್ರಾಕ್ಷನ್ ಆಫ್ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಎಲ್ಲ ಫಿಲ್ ಆಗೋಗುತ್ತೆ. ಇವಂದು ತುಂಬ ಬುಕ್ಕಿಂಗ್ಸ್ ಅವೈಲಬಲ್ ಇದ್ದರೂ ಕೂಡ ನಾನು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗಿ ನಾನು ಬುಕ್ ಮಾಡ್ತೀನಿ, ಬಟ್ ನನಗೆ ಯಾವುದೇ ಬುಕ್ಕಿಂಗ್ ಸಿಕ್ಕಿರಲ್ಲ. ಸೊ ನಾನೇನು ಮಾಡಿದೆ, ತುಂಬ ಹುಡುಕ್ತೆ, ಲೈಕ್ ಪ್ರೈವೇಟ್ ಪ್ರಾಪರ್ಟೀಸ್ ಅದು ಇದು ತಿರುಪತಿಲಿ ಕೂಡ ಟ್ರೈ ಮಾಡಿದೆ. ಆವಾಗಲೂ ಕೂಡ ನನಗೆ ಎರರ್ ಅಂತ ಬಂತು, ನನಗೆ ಸ್ಲಾಟ್ ಸಿಗಲೇ ಇಲ್ಲ. ಸೊ ಕೊನೆಗೆ ಏನು ಮಾಡ್ತೀನಿ ಅಂತಂದರೆ, ಹೀಗೆ ನನ್ನ ಹಸ್ಬೆಂಡ್ ಹೇಳ್ತಾರೆ, ಕರ್ನಾಟಕದೇ ಗೆಸ್ಟ್ ಹೌಸ್ ಇದೆ, ಸೊ ನಾವು ಅಲ್ಲಿ ಒಂದ್ಸರಿ ಬುಕ್ಕಿಂಗ್ ಟ್ರೈ ಮಾಡೋಣ ಅಂತ. ಸೊ ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಿ ಕರ್ನಾಟಕ ಸ್ಟೇ ಇನ್ ತಿರುಮಲ ಅಂತ. ಬಿಕಾಸ್ ನನಗೆ ಯಾವುದೇ ಬೇರೆ ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಅದಕ್ಕೆ ಜನರಿಕ್ ಆಗಿ ಕರ್ನಾಟಕ ಸ್ಟೇ ಇನ್ ತಿರುಮಲ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಆಪ್ಷನ್ ಬರ್ತಾಗ ಇಲ್ಲಿ ನೋಡಿ, ಈ ಥರ ಕೊಟ್ಟ ತಕ್ಷಣ ಅಕಾಮಡೇಷನ್ ಅಂತ ಕೊಟ್ಟ ತಕ್ಷಣ ಕರ್ನಾಟಕ ಟೆಂಪಲ್ ಅಕಾಮಡೇಷನ್.com ಈ ಥರ ಕೊಟ್ಟ ತಕ್ಷಣ ಕರ್ನಾಟಕ ದೇವಾಲಯಗಳ ವಸತಿ ಅಂತ ಬರುತ್ತೆ. ಕ್ಲಿಕ್ ಮಾಡಿದರೆ ಸೊ ಈ ಥರ ವೆಬ್ಸೈಟ್
ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಈ ಥರ ಬುಕ್ ಮಾಡ್ಕೋಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಏನು ನಂಬರ್ ಕೊಟ್ಟಿದ್ದಾರೆ ಅಲ್ಲ, ನಮ್ಮದು ಟ್ರೈನ್ ರೀಚ್ ಆಗೋ ಟೈಮು, ಈ ಚೆಕ್ ಇನ್ ಟೈಮು ಅದೆಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಸುಮ್ಮನೆ ಬ್ಲೈಂಡಾಗಿ ಅಲ್ಲಿ ಹೋಗ್ಬಿಟ್ಟು ಹುಡ್ಕಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ನಂಬರ್ ಟ್ರೈ ಮಾಡ್ತೀನಿ. ಬಟ್ ನಂಬರ್ ನನಗೆ ಸಿಗೋದಿಲ್ಲ. ಸೊ ಇನ್ನೇನು ಮಾಡ್ತೀನಿ ಅಂದರೆ ಮತ್ತೆ ಪದೇ ಪದೇ ಟೈಮ್ ಸಿಕ್ತಾಗೆಲ್ಲ ಹೋಗ್ಬಿಟ್ಟು ಈ ಥರ ಸರ್ಚ್ ಮಾಡ್ತಾ ಇದ್ದೆ. ಕರ್ನಾಟಕ ನಾ ಇದು ಯಾಕೆ ಮಾಡಿದೆ ಅಂತಂದ್ರೆ ಐ ವಾಸ್ ಡೆಸ್ಪರೇಟ್ಲಿ ಲುಕಿಂಗ್ ಫಾರ್ ಇದು ಯಾವ್ದಾದ್ರು ನಂಬರ್ ಬೇಕು, ನನಗೆ ಗೈಡೆನ್ಸ್ ಬೇಕು. ಯಾಕೋ ವೆಬ್ಸೈಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಸರ್ಚ್ ಆಪ್ಷನ್ ಕರೆಕ್ಟಾಗಿ ಈ ಥರ ಸರ್ಚ್ ಸಿಂಬಲ್ ಬರ್ತಾ ಇಲ್ಲ. ಸೊ ನಾನು ಸ್ವಿಚ್ ಆದೆ. ಸೊ ಕರ್ನಾಟಕ ಸ್ಟೇ ತಿರುಮಲ ಅಂತ ಸರ್ಚ್ ಕೊಡ್ತೀನಿ. ಸೊ ಕರ್ನಾಟಕ ಸ್ಟೇ ಇನ್ ತಿರುಮಲ ಅಂತ ಕೊಟ್ಟ ತಕ್ಷಣ ಇಲ್ಲಿ ತುಂಬಾ ವೆಬ್ಸೈಟ್ಗಳು ತೋರಿಸುತ್ತೆ. ಕರ್ನಾಟಕ ಪ್ರವಾಸಿ ಸೌಧ ಇಲ್ಲಿ ನೋಡಿ, ಇದೇನೆ ಆಕ್ಚುಲಿ ತಿರುಮಲದಲ್ಲಿ ಇರೋ ಕರ್ನಾಟಕದವ್ರದ್ದೇ ವೆಬ್ಸೈಟ್. ಸೊ ಇಲ್ಲಿ ಈ ತರ ಕೊಟ್ಟಿದಾರಲ್ಲ, ಇದು ಹೌದು. ಸೊ ಬಟ್ ಇಲ್ಲಿ ಈ ನಂಬರ್ ಇರೋದಿಲ್ಲ. ಸೊ ಈ ನಂಬರ್ ರೀಚ್ ಆಗೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಒಂದ್ಸರಿ. ಬಟ್ ಆ ನಂಬರ್ ರೀಚ್ ಆಗೋದಿಲ್ಲ. ಸೊ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಆಪ್ಷನ್ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಈ ತರ ರೇಟೆಡ್ 5 ಸ್ಟಾರ್. ಮೇನ್ ಆಗಿ ನಾನು ಏನು ಹುಡುಕ್ತಾ ಇದೆ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್. ನಂಗೆ ಮೇನ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತು. ಅವ್ರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಕನ್ಫರ್ಮೇಶನ್ ಬೇಕಾಗಿತ್ತು. ಇದೇ ಚೆಕ್ ಇನ್ ಟೈಮು, ಈ ಟೈಮ್ಗೆ ನಮಗೆ ಬಿಡ್ತಾರಾ, ಈ ಟೈಮ್ ನಾವು ಹೋಗ್ಬೋದಾ, ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ವಾ, ಲೈಕ್ ಮಿಡ್ ನೈಟ್ ಟ್ರೈನ್ ರೀಚ್ ಆಗುತ್ತೆ, ಅಕಸ್ಮಾತ್ ನಾವೇನಾದ್ರು ಸ್ಟೇ ಲೊಕೇಶನ್ಗೆ ಹೋದ್ರೆ ನಮಗೆ ಸಿಗುತ್ತಾ ಇಲ್ವಾ ಅನ್ನೋ ತುಂಬ ಕನ್ಫ್ಯೂಷನ್ ಇತ್ತು. ಅದಕ್ಕೆ ನಾವು ಡೈರೆಕ್ಟಾಗಿ ಮಾತಾಡ್ಬೇಕಾಗಿತ್ತು. ಬಿಕಾಸ್ ಎಲ್ಲೋ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ, ಏನೋ ಕನ್ಫರ್ಮೇಶನ್ ಇಲ್ಲದೆ ನಾವು ಹೋಗೋಕ್ಕಾಗೋದಿಲ್ಲ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಹುಡುಕ್ತಾ ಇದೆ. ನೋಡಿ, ನಾನು ಈ ಥರ ಸರ್ಚ್ ಮಾಡಿದಾಗ ಕರ್ನಾಟಕ ಪ್ರವಾಸಿ ಸೌಧ ಕಾಂಟ್ಯಾಕ್ಟ್ ನಂಬರ್ ಅಂತ ಸರ್ಚ್ ಮಾಡಿದಾಗ ಮುಂಚೆ ಈ ನಂಬರ್ ಡಿಸ್ಪ್ಲೇ ಆಗ್ತಿರ್ಲಿಲ್ಲ. ಇದ್ರ ಬದಲು ಯಾವುದೋ ಫೇಕ್ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಿತ್ತು. ಸೊ ಐ ಆಮ್ ನಾಟ್ ಶೋರ್ ಈ ಆಲ್ಟರ್ನೇಟ್ ಫೋನ್ ನಂಬರ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಈ ತರ ನಂಬರ್ಸ್ ಕೊಟ್ಟಿರ್ತಾರೆ, ಯಾರು ಕೂಡ ಈ ತರ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ನಂಬರ್ ಕಾಲ್ ಮಾಡಿದ ತಕ್ಷಣ ಹೇಳ್ತಾರೆ, ವಾಟ್ಸಪ್ ಅಲ್ಲಿ ನಾನು ನಿಮ್ಗೆ ಇಮೇಜಸ್ ಎಲ್ಲ ಕಳಿಸ್ತೀನಿ ರೂಮ್ಸ್ದು. ಸೊ ವಾಟ್ಸಪ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪಿಂಗ್ ಮಾಡಿ ನಾನು ನಿಮಗೆ 4 ಶೇರಿಂಗು 3 ಶೇರಿಂಗು ಸೇಮ್ ಹೇಗೆ ನಾವು ಹೋಟೆಲ್ ಬುಕಿಂಗ್ಸ್ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಹೇಳ್ತಾರೆ. ಸೊ ನೀವು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿದ್ಮೇಲೂ ಕೂಡ ಅದೇ ರೀತಿ ಲೈಕ್ ನಾರ್ಮಲ್ ಆಗಿ ಹೇಗೆ ಹೋಟೆಲ್ ಬುಕಿಂಗ್ಸ್ ಮಾಡ್ತಾರೆ, ಇಮೇಜಸ್ ಎಲ್ಲ ಕಳಿಸ್ತಾರೆ. ನಿಮ್ಗೊಂದು ಸ್ಯಾಂಪಲ್ ವೆಬ್ಸೈಟ್ ಇದು ಆ್ಯಕ್ಚುಲಿ ದ ರಿಯಲ್ ಕರ್ನಾಟಕ ವೆಬ್ಸೈಟ್. ಸೊ ಇಲ್ಲಿ ನೋಡಿ, ಕೆಲವೊಂದು ವೆಬ್ಸೈಟ್ಸ್ಗಳು ಇರ್ತವೆ ವಿಚ್ ಆರ್ ಲೈಕ್ ಸ್ಪಾನ್ಸರ್ಡ್ ಅಂತ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಯಾವತ್ತೂ ಹೋಗ್ಬೇಡಿ, ಕ್ಲಿಕ್ ಕೂಡ ಮಾಡಬೇಡಿ. ಎಲ್ಲ ಫ್ರಾಡ್ ಲಿಂಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಇಲ್ಲೆಲ್ಲ ಇಮೇಜಸ್ ಕೊಟ್ಟಿದ್ದಾರೆ, ಈ ಥರ ಇರುತ್ತೆ ರೂಮ್ಸ್ ಎಲ್ಲ. ಹಾಗೆ ಫ್ಯಾಮಿಲಿ ಹೋಗ್ತಿರೋದ್ರಿಂದ, ಸೊ ನಾವು ಜಸ್ಟ್ ಸಿಂಗಲ್ಸೋ ಎಲ್ಲ ಗಂಡ ಹೆಂಡತಿ ಹೋಗ್ತಿದ್ರೆ ಸೊ ಏನು ಪ್ರಾಬ್ಲಮ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ನಾವು ಈ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗುವಾಗ ಸ್ವಲ್ಪ ಇದೆಲ್ಲ ಜಾಗೃತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಸರ್ಚ್ ಮಾಡ್ತೀವಿ.
ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಬಟ್ ಇವರು ವೆಬ್ಸೈಟಲ್ಲಿ ಯಾವ ಥರ ಮಿಸ್ಲೀಡ್ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲೇ ನಂಬರ್ ಕೊಟ್ಟಿರ್ತಾರೆ. ನೀವು ಈ ಥರ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಫೋನ್ ನಂಬರು ಈ ಥರ ಎಲ್ಲ ಇದೆ ಅಂತೆಲ್ಲ ಕೊಟ್ಟಿರ್ತಾರೆ. ಇನ್ನೊಂದು ತೋರಿಸ್ತೀನಿ, ಇದು ನೋಡೋಣ. ಇದು ರೀಚ್ ಆಗ್ತಾ ಇಲ್ಲ. ಸೊ ಇದು ನೋಡೋಣ. ಸೊ ಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್, ವಾಟ್ಸಾಪ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ಸಪ್ಗೆ ನ್ಯಾವಿಗೇಟ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ತಗೋತಾ ಇದೆ. ಲೋಡಿಂಗ್ ಯುವರ್ ಚಾಟ್ಸ್ 1%. ನಂದು ವಾಟ್ಸಪ್ ಆಲ್ರೆಡಿ ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ತುಂಬ ಟೈಮ್ ತಗೋತಾ ಇದೆ, ವೆಯ್ಟ್ ಮಾಡುವ. ಬ್ಯಾಗ್ ಬಂದ್ಬಿಟ್ಟೆ, ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಸುಮ್ಮನೆ ಯಾಕೆ ನನ್ನ ನಂಬರಿಂದ ಇದಾಗುತ್ತೆ ಅಂತ ಹೇಳಿ. ಸೊ ನಾನು ಟ್ರೈ ಮಾಡಿದಾಗ ಏನಾಯಿತು ಅಂತ ಹೇಳ್ತೀನಿ. ಸೊ ಈ ಥರ ಒಂದು ನಂಬರ್, ಈ ಥರ ಸ್ಪಾನ್ಸರ್ಡ್ ವೆಬ್ಸೈಟ್ ಇತ್ತು. ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಈ ಥರ ಮೆನ್ಷನ್ ಆಗಿತ್ತು. ಈ ನಂಬರ್ ಅಲ್ಲ, ಇನ್ನೊಂದು ನಂಬರ್ ಮೆನ್ಷನ್ ಆಗಿತ್ತು. ಸೊ ನಾನೇನು ಮಾಡಿದೆ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಅವ್ರು ಅಂತಾರೆ, ಇಲ್ಲಿ ನೋಡಿ, ಸೇಮ್ ಹೇಗಿದೆ ಹೋಟೆಲ್ ಬುಕ್ಕಿಂಗ್ಸ್ ಅದೇ ರೀತಿ ಇಟ್ಟಿರ್ತಾರೆ. ಈ ಥರ 100% ಶ್ಯೂರ್ ನೀವು ಇದನ್ನು ಟ್ರೈ ಮಾಡಿದ್ರೆ ಫೇಕ್ ಆಗಿರುತ್ತೆ ಇದು. ಸೊ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ನಾವು ಅನ್ಕೋತೀವಿ, ಓ ಇದು ನಿಜವಾಗ್ಲೂ ಇದೇ ಥರ ಇದೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಅಂತಾರೆ, ನನಗೆ ವಾಟ್ಸಪ್ ಮಾಡಿಬಿಡಿ, ನಾನು ಪಿಂಗ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಸೊ ನೀವು ವೆಬ್ಸೈಟ್ ಹೋಗ್ತೀರಾ, ಸರ್ಚ್ ಮಾಡ್ತೀರಾ, ಯಾವ್ದಾದ್ರು ಸ್ಟೇ ಬೇಕಪ್ಪ ನಮಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ಟೈಮಿಂಗ್ಸ್, ಚೆಕ್ ಇನ್ ಟೈಮಿಂಗ್ಸ್ ಎಲ್ಲ ತುಂಬ ಕ್ವಶನ್ಸ್ಗಳಿರುತ್ತೆ. ನಿಮಗೆ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದಾಗ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹುಡುಕಿ ಟ್ರೈ ಮಾಡ್ತೀರಾ. ಸೊ ಇದರಲ್ಲಿ ನೀವು ಒಂದು ಯಾವುದೋ ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಕಾಲ್ ಮಾಡಿದ ತಕ್ಷಣ ಹಲೋ ಅಂತ ಹೇಳಿ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ನೀವು ವಾಟ್ಸಪ್ಪಲ್ಲಿ ಬಂದುಬಿಡಿ, ನಾನು ನಿಮಗೆ ರೂಮ್ದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ, ಓಕೆ, ನೀವು ಸೇವ್ ಮಾಡ್ತಾ ಇದ್ದು ನಾನು ಸೇವ್ ಮಾಡಿರೋ ನೀವು ಎಲ್ಲಿ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ಸೇಮ್ ಹೇಗೆ ಈಗ ಕ್ಯಾಶುವಲ್ ಹೋಟೆಲ್ ಬುಕ್ಕಿಂಗ್ ಆಗುತ್ತೋ ಅದೇ ರೀತಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಓಪನ್ 24 ಅವರ್ಸ್, ಬಿಸ್ನೆಸ್ ಅಕೌಂಟ್, ಕರ್ನಾಟಕ ಪ್ರವಾಸಿ ಸೌಧ, ಬುಕ್ಕಿಂಗ್, ಅಕೊಮಡೇಷನ್ ನಂಬರ್, ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಇದೇ ನಂಬರ್ ನೋಡಿ, ಆನ್ಲೈನ್ ಬುಕ್ಕಿಂಗ್ ನಾನು ಯೂಸ್ ಮಾಡಿದ್ದು. ಸೊ ಈ ನಂಬರ್ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗಿತ್ತು. ಅದು ಫಸ್ಟ್ ಸರ್ಚ್ ಅಲ್ಲೇ ಇತ್ತು. ಸೊ ಇವಾಗ ನಾನು ಕಂಪ್ಲೇಂಟ್ ಮಾಡಿ ಎಲ್ಲ ಆದಮೇಲೆ ಪ್ರಾಬಬ್ಲಿ ಅದನ್ನ ತೆಗ್ದಿದ್ದಾರೆ ಅಂತ ನನಗೆ ಅನ್ಸುತ್ತೆ. ನಾನು ಅಲ್ಲಿ ಸೈಬರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಅದು ಸ್ಪಾನ್ಸರ್ಡ್ ಲಿಂಕ್ ಆಗಿತ್ತು, ಯಾರೋ ಒಬ್ರು ಸ್ಪಾನ್ಸರ್ ಮಾಡಿರೋಂಥ ವೆಬ್ಸೈಟ್ ಆಗಿತ್ತು. ಸೊ ಅಲ್ಲೂ ಹೋಗಿ ರಿಪೋರ್ಟ್ ಮಾಡಿದ್ದೀನಿ ಗೂಗಲ್ಗೆ ದಟ್ ಇಟ್ ಇಸ್ ಫ್ರಾಡ್ ಅಂತ ಹೇಳಿ. ಮೇ ಬಿ ಅಷ್ಟೊಂದು ಕಡೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಆ ವೆಬ್ಸೈಟ್ ಎಲ್ಲ ತೆಗ್ದಿದ್ದಾರೆ. ಸೊ ಸ್ಟಿಲ್ ನಾನು ಬೇರೆ ವೆಬ್ಸೈಟ್, ಗೌರ್ಮೆಂಟ್ ಅಲ್ದೇ, ಕರ್ನಾಟಕ ಗೌರ್ಮೆಂಟ್ ಅಲ್ದೇ ಬೇರೆ ಇನ್ನೂ ಕೆಲವು ವೆಬ್ಸೈಟ್ಗಳಿದ್ದಾವೆ. ಬಟ್ ಯಾಕೆ ಈ ಥರ ಬಿಡ್ತಾರೆ ಅಂತ ಅರ್ಥ ಆಗೋದಿಲ್ಲ. ಸೊ ಮೇ ಬಿ ಅವರು ವ್ಯಾಲಿಡ್ ಆಗೇನೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಸೊ ಲೇಟರ್ ನಮ್ಮ ಥರ ಯಾರಾದರೂ ಸಿಕ್ತಾಗಲೇ ಗೊತ್ತಾಗೋದು ಅದ್ರ ನಿಜವಾದ ಬಂಡವಾಳ ಏನು ಅಂತ. ಸೊ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ನಾನೇನು ಮಾಡಿದೆ, ಓಕೆ ಫೈನ್, ನೋಡಲಿಕ್ಕೆ ನಾರ್ಮಲ್ ಬುಕ್ಕಿಂಗ್ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಕೇಳ್ತೀನಿ. ಸೊ ಅವ್ರು ನನಗೆ ರೂಮ್ಸ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಅದು 3 ಶೇರಿಂಗ್, 4 ಶೇರಿಂಗ್, ಫ್ಯಾಮಿಲಿ ಸೂಟ್. ಹೇಳಬೇಕು ಅಂದರೆ ನಿಜವಾಗ್ಲೂ ಪ್ರವಾಸಿ ಸೌಧ, ಕರ್ನಾಟಕ ಪ್ರವಾಸಿ ಸೌಧದಲ್ಲಿ ಆ ಥರ ಇದೆ. ಫ್ಯಾಮಿಲಿ ಸೂಟು, AC, ನಾನ್ AC ಆ ಥರ ಎಲ್ಲ ಇದೆ.
ಈ ಫ್ರಾಡ್ಸ್ಗಳು ಯಾರನ್ನು ಸಹ ಬಿಡ್ತಾ ಇಲ್ಲ. ಎಲ್ಲ ತರ ವೇಸ್ ಹುಡುಕ್ತಾ ಇದ್ದಾರೆ. ಈವನ್ ಎಜುಕೇಟ್ಸ್ ಕೂಡ ಇದಕ್ಕೆ ಬೀಳ್ತಾ ಇದೀವಿ. ಸೊ ಅವರು ತಿಳ್ಕೊಬಿಟ್ಟಿದ್ದಾರೆ ಹೇಗೆ ಇವ್ರನ್ನ ಫೂಲ್ ಮಾಡ್ಬೋದು, ಸೊ ಹೇಗೆ ಹಣ ಗಳಿಸ್ಬೋದು ಅಂತ. ಸೊ ಇಲ್ಲಿ ನೋಡಿ, ಈ ತರ ಎಲ್ಲ ಕಳ್ಸಿದ್ರು. ಸೊ ಈ ತರ ರೇಟ್ಸ್ ಎಲ್ಲ ಕಳ್ಸಿದ್ರು. 1 AC ರೂಮ್ಗೆ 4 ಬೆಡ್ಗೆ 2550 ಆಗುತ್ತೆ, ನಾನ್ AC ಇಷ್ಟಾಗುತ್ತೆ ಅಂತೆಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಇನ್ಕ್ಲೂಡ್ ಅಂತ ಕಳ್ಸಿದ್ರು. ನೋ ಶೋರ್, ನನ್ಗೆ ಯಾವುದೇ ಅಲ್ಲಿ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಇದರಿಂದ ಮೇಕೌಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಅವಶ್ಯಕತೆ ಇರೋದಿಲ್ಲ. ತಿರುಪತಿಯಲ್ಲಿ ಎಲ್ಲ ಅವರೇ ಕೊಡ್ತಾರೆ. ಅಂಡ್ ಯಾ, ತುಂಬ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ. ಸೊ ಏನು ನಾವು ಹೋಟೆಲಲ್ಲೇ ಎಲ್ಲ ಫೆಸಿಲಿಟಿ ಬೇಕು ಅನ್ನೋದೇನಿಲ್ಲ. ಸ್ಟೇ ಒಂದಿದ್ರೆ ಸಾಕು, ನಾವು ಆರಾಮಾಗಿ ಆ ಟ್ರಿಪ್ ಮುಗಿಸ್ಕೊಂಡು ಬರ್ಬೋದು. ಸೊ ಈ ಥರ ಎಲ್ಲ ಕಳಿಸ್ತಾರೆ. ನಾನು ಹೇಳ್ತೀನಿ ನಂಗೆ ಈ ಡೇಟಿಗೆ ರೂಮ್ ಬೇಕಾಗುತ್ತೆ ಅಂತ ಹೇಳಿ. ಸೊ ನಾನು ಡೀಟೇಲ್ಸ್ ಕೂಡ ಹೇಳ್ತೀನಿ, ಯಾರ್ಯಾರು ಎಷ್ಟು ಅಂತೆಲ್ಲ. ಅವ್ರು ಹೇಳ್ತಾರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಈವನ್ ದೇ ವಿಲ್ ಟೇಕ್ ಇದು ನಮ್ದು ಐಡೆಂಟಿಟಿ ಪ್ರೂಫ್ ಎಲ್ಲ ತಗೋತಾರೆ. ಸೊ ಸೇಮ್ ಲೈಕ್ ಏನು ಡೌಟೇ ಬರಲ್ಲ ನಿಮ್ಗೆಲ್ಲೂ ಇದು ಫ್ರಾಡ್ ಅಂತ ಹೇಳಿ. ಎಲ್ಲ ಡೀಟೇಲ್ಸ್ ತಗೋಬಿಟ್ಟು ಇದರಲ್ಲಿ ಚೂಸ್ ಮಾಡಕ್ ಹೇಳ್ತಾರೆ. ಬಟ್ ಹೇಳ್ತಾರೆ ಅದ್ರಲ್ಲಿ ನಾನು 1 AC ರೂಮ್ 4 ಬೆಡ್ಸ್ ಚೂಸ್ ಮಾಡ್ತೀನಿ. ಸೊ ಅದಕ್ಕೆ ಅವರು 2500 ಪ್ಲಸ್ 50 rupees ಚಾರ್ಜ್ ಮಾಡ್ತಾರೆ. ಇದನ್ನ ಈ ಅಕೌಂಟಿಗೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಅಕೌಂಟ್ ಕಳಿಸ್ಬಿಟ್ಟು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಈ ಥರ ಆಯ್ತಾ, ಕಳ್ಸಿದ್ರಾ ಅಂತ ಹೇಳ್ಬಿಟ್ಟು. ನನಗೆ ಏನೋ ಗೊತ್ತಿಲ್ಲ, ಅವತ್ತೇನೆ ತುಂಬಾ ಇಶ್ಯೂಸ್ ಆಗ್ತಿತ್ತು, ಪೇಮೆಂಟ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಕೂಡ ಡೌನ್ ಇತ್ತು. ಆಮೇಲೆ ಇನ್ನೇನು ಮಾಡಬೇಕು ಪೇಮೆಂಟ್, ಅವಾಗಲೂ ಕೂಡ QR ಕೋಡಲ್ಲಿ ಬರೀ 2000 ತಗೋತಾ ಇತ್ತು. ಓಕೆ, ಅವನು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದ. ಓಕೆ ಪೇ ಮಾಡಿ. ನಂಗೆ ಅಲ್ಲೇ ಏನೋ ಡೌಟ್ ಬಂತು, ಇದು ಡೆಫಿನೆಟ್ಲಿ ಏನೋ ಇದೆ, ಏನೋ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಸೊ ಅವಾಗ ತಕ್ಷಣ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದಕ್ಕಿದ್ದಂಗೆ ಇಂಗ್ಲಿಷ್ ಬಿಟ್ಟು ಹಿಂದಿಗೆ ಜಂಪ್ ಆಗ್ತಾನೆ. ಸೊ ನಂಗಲ್ಲಿ ಕನ್ಫರ್ಮ್ ಆಗುತ್ತೆ, ಯಾರು ಕೂಡ ಕರ್ನಾಟಕ ಭವನದಲ್ಲಿ ಯಾರು ಕಮ್ಯುನಿಕೇಟ್ ಮಾಡುವಾಗ ಇದರ ಇಂಗ್ಲಿಷ್ ಇಲ್ಲ ಕನ್ನಡದಲ್ಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ವರ್ಸ್ಟ್ ಕೇಸ್ ತೆಲುಗುಲು ಕೂಡ ಮಾತಾಡ್ತಾರೆ. ಇನ್ನು ಯಾಕೆ ಅಲ್ಲೊಂದು ಡೌಟ್ ಬಂತು ನನಗೆ. ಪೇಮೆಂಟ್ ಆಗ್ತಾ ಇರಲಿಲ್ಲ ನನಗೆ. ಸೊ ಮತ್ತೆ ಕಾಲ್ ಮಾಡ್ತಾನೆ, ಪೇಮೆಂಟ್ ಇನ್ನೂ ಬಂದಿಲ್ಲ ಅಂತ ಹೇಳಿ. ನನಗೆ ಅಲ್ಲೇ ಗೊತ್ತಾಗುತ್ತೆ ವಯಸ್ಸು ಡೆಸ್ಪರೆಂಟ್ ಅಂದ್ಬಿಟ್ಟು, ನಮ್ಗೆ ಬೇಕಾದ್ರೆ ನಾವು ಬುಕ್ ಮಾಡ್ಕೋತೀವಿ, ಇಲ್ಲಾಂದ್ರೆ ಇಲ್ಲ. ಇವನು ಯಾಕೆ ಈ ಥರ ಪ್ರೆಷರ್ ಮಾಡ್ತಿದ್ದಾನೆ. ನನ್ಗೆ ಅವಾಗ ಡೌಟ್ ಬಂದು ಏನು ಹೇಳಿದೆ, ಡೈರೆಕ್ಟಾಗಿ ಹೇಳಿದೆ, ಚೆಕ್ ಮಾಡೋಣ ಇವನಿಗೆ ಡೈರೆಕ್ಟಾಗಿ ಹೇಳ್ಬಿಟ್ಟು, ನನಗೆ ಅನಿಸ್ತಿದೆ ಇದು ಫ್ರಾಡ್ ಅಂತ. ನಾನು ಎಲ್ಲ ಪೊಲೀಸ್ ಎಲ್ರಿಗೂ ಕಂಪ್ಲೇಂಟ್ ಕೊಡ್ತೀನಿ ವೆಬ್ಸೈಟ್ ಮೇಲೆ, ಹಿಂಗೆ ಅಂತ ತಕ್ಷಣ ಕಾಲ್ ಕಟ್ ಮಾಡಿಬಿಡ್ತಾನೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಇದೊಂದು ಫ್ರಾಡ್ ಇದು ಅಂತ. ಸೊ ನೋಡಿ, ಎಲ್ಲಾದರೂ ಸ್ವಲ್ಪನಾದರೂ ನಿಮಗೆ ಡೌಟ್ ಬರುತ್ತಾ ಇದು ಫ್ರಾಡ್ ಅಂತ ಹೇಳಿ. ಈವನ್ ಈ ಪ್ರೊಫೈಲಲ್ಲೂ ಕೂಡ ನಿಮ್ಗೆಲ್ಲೂ ಡೌಟ್ ಬರೋ ಚಾನ್ಸೇ ಇಲ್ಲ ಇದು ಫ್ರಾಡ್ ಅಂತ ಹೇಳಿ. ನೋಡಿ ಹೇಗೆಲ್ಲ ನಮಗೆ ಅನ್ಯಾಯ ಮಾಡಕ್ಕೆ ನಿಂತಿರ್ತಾರೆ ಅಂತ. ಸೊ ನಾನು ಹೇಳೋದು ಇದಕ್ಕೆ ಇದೊಂದು ಎಕ್ಸಾಂಪಲು. ಇದು ನನ್ಗಾಗಿದ್ದು ಬೇರೆಯವ್ರು ಯಾರಿಗೂ ಆಗಬಾರ್ದು. ನಂದೇ ತರ ಎಷ್ಟೋ ಜನ ಸರ್ಚ್ ಮಾಡ್ತಿರ್ತಾರೆ, ಎಷ್ಟು ಜನ ದಿನ ಮಂತ್ಲಿ ಬುಕ್ ಮಾಡ್ತಿರ್ತಾರೆ, ಹೋಗ್ತಿರ್ತಾರೆ. ನಂತರ ಯಾರು ಬೀಳದೆ ಇರಲಿ ಅಂತ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ. ದಯವಿಟ್ಟು ತುಂಬಾ ಹುಷಾರಾಗಿರಿ. ಯಾವತ್ತೂ ಡಿಜಿಟಲ್ ಪೇಮೆಂಟ್ಸ್ ಮಾಡುವಾಗಂತೂ ಕೇರ್ಫುಲ್ ಆಗಿರಿ. ನಾನು ಈವನ್ ಫೋನ್ ಪೇ ಟ್ರೈ ಮಾಡುವಾಗಲೂ ಕೂಡ ನನಗೆ ಯಾವುದೇ ರೀತಿ ಅಲರ್ಟ್ ಬರಲಿಲ್ಲ ಇದು ಫೇಕ್ ಅಂತ ಹೇಳಿ. ನಾನು ಈವನ್ ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ. ಥ್ಯಾಂಕ್ ಗಾಡ್ ಅವತ್ತು ಸರ್ವರ್ ಬ್ಯುಸಿ ಇರೋದ್ರಿಂದ ನನಗೆ ಪೇಮೆಂಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಸೇವ್ ಆದೆ ಅದರಿಂದ. ಇಲ್ಲ ಅಂದಿದ್ರೆ 2500 ಏನೋ ಅವ್ನು ಚಾರ್ಜ್ ಮಾಡ್ತಿದ್ದ, ಅದು ನನಗೆ ಮೋಸ ಆಗ್ತಾಯಿತ್ತು. ಯಾವುದೇ ಕನ್ಫರ್ಮೇಷನ್ ಕೂಡ ಬರ್ತಾ ಇರಲಿಲ್ಲ. ಸೊ ನೋಡಿ, ಇದೇ ಥರ ಯಾರಾದರೂ ಮೋಸ ಹೋಗಿದ್ರೆ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ರಿಗೂ ಅವೇರ್ನೆಸ್ ಆಗುತ್ತೆ. ಸೊ ಇದರಿಂದ ಅವರು ಕೂಡ ಅಲರ್ಟ್ ಆಗ್ತಾರೆ ಆ್ಯಂಡ್ ಈವನ್ ಗೌರ್ಮೆಂಟ್ ಕೂಡ ಅಲರ್ಟ್ ಆಗುತ್ತೆ. ಈ ಥರ ಯಾವತ್ತೂ ಫೇಕ್ ವೆಬ್ಸೈಟ್ಸ್ಗಳನ್ನ ಅಲೋ ಮಾಡಬಾರ್ದು ಅಂತ ಹೇಳಿ. ಹೇಗೆ ಈ ಕರ್ನಾಟಕ ಪ್ರವಾಸಿ ಸೌಧ ಅಂತ ಆಲ್ರೆಡಿ ಒಂದು ವೆಬ್ಸೈಟ್ ಇದೆ ಅಂತಂದ್ರೆ ಬೇರೆ ವೆಬ್ಸೈಟ್ ಏನಕ್ಕಿರುತ್ತೆ, ಬೇರೆ ಕಾಂಟ್ಯಾಕ್ಟ್ಸ್ ಜೊತೆ, ಯಾಕೆ ಅವ್ರು ಅದನ್ನು ಕ್ವೆಶನ್ ಮಾಡಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇದೇ ರೀತಿ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ಈ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಒಂದು ಇದೇ ಥರ ಕೇಸ್ ಇದೆ, ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.